ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SM ಕನ್ನಡ ಸೀರಿಯಲ್. ಇವತ್ತು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಎಪಿಸೋಡ್ ಏನಾಗಿದೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೂನಲ್ಲೇ ಸಂಗೀತ ನಮ್ಮ ಭೂಮಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಅಂತಿರ್ತಾಳೆ. ಆಗ ಭೂಮಿ ಮತ್ತು ಅಜಿತ್ ಬರ್ತಾರೆ. ತುಂಬ ಸುಸ್ತಾಗಿರ್ತಾಳೆ ಭೂಮಿ. ಆಗ ಅಜಿತ್ ಅಮ್ಮ ಭೂಮಿಗೆ ತುಂಬ ಸುಸ್ತಾಗ್ತಿದೆ, ಕಡಿಮೆನೇ ಆಗ್ತಾ ಇಲ್ಲ, ಅದ್ರ ಜೊತೆ ವಾಮಿಟ್ ಬರೋ ಸೆನ್ಸೇಷನ್ ಕೂಡ ಜಾಸ್ತಿ ಆಗ್ತಾ ಇದೆ, ನಾನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಬರ್ತೀನಿ ಅಂತಾನೆ. ಹೌದೇನೋ, ಸರಿ ನಿನ್ನ ಜೊತೆ ನಾನು ಬರ್ತೀನಿ ಬಾ ಅಂತಾಳೆ. ಆಗ ಶ್ರವಣ್ಣು ನಾನು ಬರ್ತೀನಿ ಬಾ ಅಂತಿರ್ತಾನೆ. ಆಗ ಅಜಿತ್ ಬೇಡ ಬೇಡ ಹಂಗೇನಾದ್ರೂ ಅವಶ್ಯಕತೆ ಇದ್ರೆ ನಾನೇ ಫೋನ್ ಮಾಡ್ತೀನಿ ನಿಮಗೆ ಅಂತ ಹೇಳ್ತಾನೆ. ಈ ಕಡೆ ಸಂಗೀತ ಭೂಮಿನ ಒಂದು ನಿಮಿಷ ಈ ಕಡೆ ಬಾ ಅಂತ ಕರ್ಕೊಂಡೋಗಿ ನೀನು ತಿಂಗಳದ್ದು ಅಂತ ಅಂತಿರ್ತಾಳೆ. ಆಗ ಭೂಮಿ ಇಲ್ಲ ಅತ್ತೆ ಅಂತಾಳೆ. ಆಗ ಸಂಗೀತ ಇವಳೇ ಏನೋ ಬೇರೆ ತಿಕ್ಕೊಂಡು ಸರಿ ನೀ ಬಾ ಇಲ್ಲಿ ಅಂತ ಮೆಲ್ಲಗೆ ಬಾ ಅಂತ ಕರ್ಕೊಂಡು ಹೋಗ್ತಾಳೆ. ಅಜಿತ ನೀನೀಗ ಇವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು, ಬೈಕಲ್ಲೆಲ್ಲ ಕರ್ಕೊಂಡು ಹೋಗ್ಬೇಡ, ಕಾರಲ್ಲೇ ನಿಧಾನವಾಗಿ ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ. ಆಗ ಅಜಿತ್ ಯಾಕಮ್ಮ ಅಂತ ಕೇಳ್ತಾನೆ. ಆಗ ಅವಳು ಏನೋ ನೀನು ನನಗೆ ಎದುರು ಮಾತಾಡ್ತೀನಿ, ನಾನು ಹೇಳಿದಷ್ಟು ಮಾಡು, ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರನೇ ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ. ಆಗ ಅವರಪ್ಪನು ಆ ಡಾಕ್ಟರ್ ಏನು ಹೇಳ್ತಾರೆ, ನಮ್ಗೆ ಫೋನ್ ಮಾಡಿ ಹೇಳು ಅಂತ ಹೇಳ್ತಾನೆ. ಸರಿ ಅಪ್ಪ ಹೊರಟು ಬರ್ತೀನಿ ಅಂತ ಬರ್ತಾರೆ ಹಾಸ್ಪಿಟ್ಲಿಗೆ. ಆಗ ಅಜಿತ್ ಮತ್ತು ಭೂಮಿ ಹಾಸ್ಪಿಟ್ಲಿಗೆ ಬರ್ತಾರೆ. ಡಾಕ್ಟರ್ ಹತ್ರ ಅವ್ರಿಗೆ ಸುಸ್ತು ಕಡಿಮೆನೇ ಆಗ್ತಾ ಇಲ್ಲ, ನಾನು ಮನೇಲೇ ರೆಸ್ಟ್ ಮಾಡು ಅಂತ ಹೇಳಿಬಿಟ್ಟಿದ್ದೆ, ಈಗ ಇನ್ನೂ ಕಡಿಮೆನೇ ಆಗ್ತಾ ಇಲ್ಲ, ಸ್ವಲ್ಪ ಚೆಕ್ ಮಾಡಿ ಡಾಕ್ಟ್ರೇ ಅಂತ ಹೇಳ್ತಾನೆ. ಹಾಗೆ ಡಾಕ್ಟ್ರು ಓಕೆ ರಿಲ್ಯಾಕ್ಸ್ ಕೂತ್ಕೊಳ್ಳಿ ಅಂತ ಕೂರಿಸ್ತಾರೆ. ಆಗ ಡಾಕ್ಟ್ರು ಏನಾಗಿದೆ, ಊಟ ಕರೆಕ್ಟಾಗಿ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆಲ್ಲ ಆನ್ಸರ್ನು ಅಜಿತೇ ಮಾಡ್ತಾನೆ. ವಾರದಲ್ಲಿ ಎರಡು ದಿವಸ ಉಪವಾಸ ಮಾಡ್ತಾರೆ, ಒಂದಿನ ಗಣೇಶನಿಗೆ ಇನ್ನೊಂದು ದಿನ ಲಕ್ಷ್ಮಿಗೆ ಅಂತ ಹೇಳ್ತಾ ಇರ್ತಾನೆ. ನಿನ್ನೆ ರಾತ್ರಿ ಹೊಟ್ಟೆ ತುಂಬ ಪಾನಿಪುರಿ ತಿಂದಿದ್ದಾರೆ ಅಷ್ಟೇ ಅಂತಾನೆ. ಆಗ ಡಾಕ್ಟ್ರು ಕಣ್ಣು ಬಾಯಿನ ಚೆಕ್ ಮಾಡ್ತಾ ಇರ್ತಾರೆ. ಆಗ ಅಜಿತ್ ಹೀಗೆ ದೊಡ್ಡದಾಗಿ ಬಾಯಿ ಅಗಲ ಮಾಡು, ಕಣ್ಣು ಹಿಂಗೆ ಬಿಡು ಅಂತ ಹೇಳ್ತಾ ಇರ್ತಾನೆ. ಆಗ ಡಾಕ್ಟ್ರು ರಿಲ್ಯಾಕ್ಸ್ನ ಚೆಕ್ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಭೂಮಿ ನೀವು ಗಾಬರಿಯಾಗಿ ಅವ್ರನ್ನೂ ಗಾಬರಿ ಮಾಡಬೇಡಿ, ಅವ್ರು ಡಾಕ್ಟ್ರು ಓದಿದಾರಲ್ವ, ಅವ್ರಿಗೆಲ್ಲ ಗೊತ್ತಾಗುತ್ತೆ, ಸುಮ್ಮಿರಿ ಅಂತ ಹೇಳ್ತಾಳೆ. ಆಗ ಡಾಕ್ಟ್ರು ಎಲ್ಲ ಚೆಕಪ್ ಮಾಡ್ತಾ ಇರ್ತಾರೆ. ಭೂಮಿಗೆ ಏನೂ ತೊಂದರೆ ಇಲ್ಲಲ್ವಾ ಅಂತ ಕೇಳ್ತಾರೆ. ನೀವು ನಿಮ್ಮ ಹೆಂಡತಿನ ತುಂಬ ಪ್ರೀತಿ ಮಾಡ್ತೀರಲ್ವಾ, ತುಂಬ ಕೇರ್ ತಗೋತೀರಾ ಅಂತ ಹೇಳ್ತಾರೆ ಡಾಕ್ಟ್ರು. ಸ್ಟ್ರೆಸ್ಗೆ ಊಟ ನಿದ್ದೆ ಸರಿಯಾಗಿ ಮಾಡಿರೋದ್ರಿಂದ ಈ ಥರ ಪ್ರಾಬ್ಲಮ್ ಆಗಿದೆ ಅಷ್ಟೇ ಅಂತ ಹೇಳ್ತಾರೆ. ಬ್ಲಡ್ ಚೆಕಪ್ ಒಂದು ಮಾಡಿಸ್ಬಿಡಿ ಅಂತ ಹೇಳ್ತಾರೆ ಡಾಕ್ಟ್ರು. ಆಗ ನರ್ಸ್ ಬಂದು ಬ್ಲಡ್ ತೊಗೊಳೋಕ್ಕಿಂತ ಸಿರಂಜಿ ತೊಗೊಂಬಂದಿರ್ತಾರೆ. ಆಗ ಅಜಿತ್ ಸಿಸ್ಟರ್ ನನ್ನ ಹೆಂಡತಿಗೆ ಸಿರಂಜಿ ಅಂದರೆ ಭಯ ಅಂತಾನೆ. ಆಗ ಸಿಸ್ಟರು ಬ್ಲಡ್ ತೊಗೋಬೇಕು ಅಂದ್ರೆ ಚುಚ್ಚಲೇಬೇಕಲ್ಲ ಸರ್ ಅಂತಾಳೆ. ಸಾಹೇಬ್ರೆ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ, ಅವ್ರ ಕೆಲಸ ಅವ್ರಿಗೆ ಮಾಡೋಕೆ ಬಿಡಿ ಅಂತಾಳೆ ಭೂಮಿ. ಆಗ ಅಜಿತ್ ಆಡೋದು ನೋಡಿ ಸಿಸ್ಟರು ನೀವು ತುಂಬ ಲಕ್ಕಿ ಮೇಡಮ್, ಇಂಥ ಒಳ್ಳೆ ಗಂಡ ಸಿಕ್ಕಿದ್ದಕ್ಕೆ ಅಂತ ಹೊಗಳ್ತಾ ಇರ್ತಾರೆ. ಈ ಕಡೆ ಸತ್ಯನ ಅಜಿತ್ಗೆ ಫೋನ್ ಮಾಡಿ, ಅಜಿತ್ ಮೊನ್ನೆ ಶುಗರ್ ಫ್ಯಾಕ್ಟ್ರಿ ಹತ್ರ ನನಗೆ ಸಣ್ಣ ಆಕ್ಸಿಡೆಂಟ್ ಆಗಿತ್ತಲ್ವಾ, ಅದು ಯಾಕೋ ಮತ್ತೆ ನೋವಾಗ್ತಾ ಇದೆ, ಅದಕ್ಕೆ ಮನೆಯಲ್ಲಿ ವಿಶ್ರಾಂತಿ ಮಾಡ್ತಾ ಇದ್ದೀನಿ ಅಂತಾನೆ. ಆಗ ಅಜಿತ್ ಸರಿ ಹಾಗಾದರೆ ನಾನು ಭೂಮಿ ಜೊತೆಲೇ ಇದ್ವಿ, ನಿಮ್ಮ ಮನೆ ಹತ್ರನೇ ಬರ್ತೀನಿ ಅಂತಾನೆ. ಅಷ್ಟೆಲ್ಲ ಗಂಭೀರ ಏನೂ ಇಲ್ಲ ಕಾಣೋ, ಒಂದು ಸಣ್ಣ ನಿದ್ದೆ ಆರಾಮಾಗಿರೋದು ಬೇಕಾಗಿದೆ ಅಷ್ಟೇ, ಇವತ್ತೊಂದು ದಿವಸ ಬರೋಕ್ಕಾಗಂಗಿಲ್ಲ ಅಂತ ಹೇಳ್ತಾನೆ. ಸರಿ ಅಂತ ಫೋನ್ ಇಟ್ಬಿಟ್ಟು ಭೂಮಿಗೆ ಹೇಳ್ತಾ ಇರ್ತಾನೆ ಅಜಿತ್ ಆ ವಿಷಯನ. ಆಗ ಅಜಿತನ ಜೊತೆ ಸ್ಟೇಷನ್ನಲ್ಲಿ ಕೆಲಸ ಮಾಡೋ ಕಾನ್ಸ್ಟೇಬಲ್ ಬರ್ತಾನೆ, ಅವನ ಹೆಂಡತಿ ಕೂಡ ಬರ್ತಾರೆ. ಆಗ ಅರೆ ಭೂಮಿ ನೀನೇನಿಲ್ಲಿ ಅಂತಾರೆ. ಆಗ ಅದು ಅಕ್ಕ ನಾನು ಆಸ್ಪತ್ರೆಗೆ ಬಂದಿದ್ದೆ ಅಂತಾಳೆ. ಆಗ ಅವನು ಓಹೋಹೋ ಏನಾದರೂ ಗುಡ್ ನ್ಯೂಸ್ ಏನವ್ವ ಅಂತ ಕೇಳ್ತಾನೆ. ಹಂಗಂದ್ರೆ ಅಂತಾಳೆ ಭೂಮಿ, ಅಷ್ಟು ಗೊತ್ತಾಗಂಗಿಲ್ಲ ಏನವ್ವ ನಿಂಗೆ, ನೀ ಬಸರಿಯಾಗೇನು ಅಂತ ಕೇಳಿದೆ ಅಂತಾನೆ. ಆಗ ಅಜಿತ್ ರೀ ಸದಾನಂದ್ ನೀವು ತಂದೆ ಆಗ್ತಾ ಇದ್ದೀರಾ ಅಂತಾನೆ. ಆಗ ಸದಾನಂದ್ ಇಲ್ರಿ ಸಾಹೇಬ್ರ, ನಮ್ಮ ಮನೆ ಅಕ್ಕಿಗೆ ಅದೇನೋ ಲೇಡೀಸ್ ಪ್ರಾಬ್ಲಮ್ ರೀ, ಅದಕ್ಕೆ ಕರ್ಕೊಂಡ್ಬಂದಿದ್ದೀನಿ ಅಂತ ಹೇಳ್ತಾನೆ. ಆಗ ಅಜಿತ್ ಆಸ್ಪತ್ರೆಗೆ ಯಾರೇ ಬಂದ್ರೂ ಅದಕ್ಕೆ ಬಂದಿರ್ತಾರ, ಏನೋ ಪರ್ಸ್ನಲ್ ಪ್ರಾಬ್ಲಮ್ ಅದಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾನೆ. ಆಗ ಅವರಿಬ್ರು ಗಂಡ ಹೆಂಡತಿ ಸಾರಿ ಅಂತ ಭೂಮಿಗೆ ಕೇಳ್ತಾರೆ, ಹೇಳಿ ಹೊರಡ್ತಾರೆ. ಈ ಕಡೆ ಭೂಮಿ ಸಾಹೇಬ್ರೆ ಈ ರೀತಿ ಆಸ್ಪತ್ರೆಗೆಲ್ಲ ಬರುವಾಗ ನೀವು ನನ್ನ ಜೊತೆ ಬರಬೇಡಿ, ನೋಡಿದ್ರ ಸದಾನಂದ್ ಅಣ್ಣ ಮತ್ತು ಅಕ್ಕ ಹೇಗೆ ತಪ್ಪು ತಿಳ್ಕೊಂಡ್ರು ಅಂತ, ಅದಕ್ಕೆ ಅಂತ ಹೇಳ್ತಾಳೆ. ಆಗ ಅಜಿತ್ ಅಲ್ಲ ನೀನು ಹಿಂಸೆ ಮಾಡ್ಕೊತಾ ಇರೋದನ್ನ ನೋಡಿ ನಾ ಸದಾನಂದ ಅವ್ರಿಗೆ ಹಾಗೆ ಹೇಳಿದ್ದು, ಆ್ಯಂಡ್ ಅವ್ರು ಮಾತಾಡಿರೋದ್ರಲ್ಲಿ ಏನು ತಪ್ಪಿದೆ, ಗಂಡ ಹೆಂಡತಿ ಸಹಜವಾಗಿ ಯಾರು ಕೇಳ್ತಾರೆ ಅದನ್ನೇ ಅವರು ಕೇಳಿದ್ದಲ್ವಾ ಅಂತಾನೆ. ಆಗ ಭೂಮಿ ಅವ್ನ ಮಾತೆಲ್ಲ ಕೇಳಿಸ್ಕೊಂಡು ನಾವಿಬ್ರು ಸಹಜ ಗಂಡ ಹೆಂಡತಿ ಅಲ್ಲ, ಅದು ಗೊತ್ತಿದ್ದು ಯಾಕೋ ರಿವರ್ಸ್ ಹಾಕ್ತಾ ಇದ್ದೀರಲ್ಲ, ಏನು ಸಮಾಚಾರ ಅಂತಾಳೆ. ಆಗ ಅಜಿತ್ ಕೋಪ ಮಾಡ್ಕೊಂಡು ಹಿಂಗ ತಲೆ ತಿನ್ನೋದು ಅಂತ ಹೇಳಿ ಅವಳನ್ನ ಕಾರಲ್ಲಿ ಕೂರಿಸಿ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಮನೆಯಲ್ಲಿ ಸಂಗೀತ ಅವಳ ಸೊಸೆ ಬಸರಿಯಾಗಿದ್ದಾಳೆ ಅಂತ ದೇವ್ರಿಗೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡೋಕ್ಕೆ ಶುರು ಮಾಡ್ತಾಳೆ. ಸಂಗೀತನ ಸಂಭ್ರಮ ಎಲ್ಲ ನೋಡಿ ಅವಳ ಗಂಡ ಏನು ಇಷ್ಟೊಂದು ಸಡಗರ ಅಂತ ಕೇಳ್ತಾನೆ. ಆಗ ಅವಳು ನಾನು ನೀವು ಅಜ್ಜಿ ತಾತ ಆಗ್ತಿದೀವ್ರಿ ಅಂತಾಳೆ. ಆಗ ಶ್ರವಣ್ ನಮ್ಮ ಭೂಮಿ ತಾಯಿ ಆಗ್ತಾ ಇದ್ದಾಳ ಅಂತಾನೆ. ಆಗ ದೇವಯಾನಿ ಯಾರು ಹೇಳಿದ್ದು ಹಾಗಂತ, ಅಜಿತ್ ಹಾಸ್ಪಿಟ್ಲಿಂದ ಫೋನ್ ಮಾಡಿದ್ನಾ, ಡಾಕ್ಟ್ರು ಹೇಳಿದ್ರಂತ ಅವನಿಗೆ ಅಂತ ಕೇಳ್ತಾಳೆ. ಆಗ ಸಂಗೀತ ಅರೆ ನೀವೆಲ್ಲರೂ ಯಾಕೆ ಇಷ್ಟೊಂದು ಶಾಕ್ ಆಗ್ತಾ ಇದ್ದೀರಾ,
ಅದು ಹೇಗೆ ಕನ್ಫರ್ಮ್ ಮಾಡಿದ್ರಿ ಅಂತ ಶ್ರವಣ್‌ನು ಕೇಳ್ತಾನೆ. ಶ್ರವಣ ನಾನು 3 ಮಕ್ಕಳನ್ನ ಹೆತ್ತಿದ್ದೀನಿ ಕಣೋ, ನಂಗೆ ಗೊತ್ತಾಗಲ್ವಾ? ಪಕ್ಕಾ ಅದೇ ಅಂತ ಹೇಳ್ತಿರ್ತಾಳೆ. ಈ ಕಡೆ ಅಜಿತ್ತು ಭೂಮಿನ ಎಳ್ನೀರು ಕುಡಿಸೋಕೆ ಅಂತ ಕರ್ಕೊಂಬಂದಿರ್ತಾನೆ. ಆಗ ಭೂಮಿ ನಾನೀಗ ಎಳ್ನೀರು ಕುಡಿಬೇಕಂದ್ರೆ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತಾಳೆ. ಆಗ ಅಜಿತ್ ಹೇಳು ಅಂತಾನೆ. ನೀವು ನಂಗೆ ಏನಾಗಬೇಕು ಅಂತ ಕೇಳ್ತಾಳೆ. ಆಗ ಅಜಿತ್ ನಿನ್ನ ಗಂಡ ಅಂತಾನೆ. ಆಗ ಭೂಮಿ ನನ್ನ ಗಂಡನೇ, ಆದರೆ ಒಪ್ಪಂದದ ಗಂಡ. ನಿಜವಾದ ಗಂಡಂಗೂ ಒಪ್ಪಂದದ ಗಂಡಂಗೂ ತುಂಬ ವ್ಯತ್ಯಾಸ ಇರುತ್ತೆ ಸಾಹೇಬ್ರೆ ಅಂತಾಳೆ. ಅಲ್ಲ, ಇಲ್ಲಿ ಯಾರೂ ನಮ್ಮನ್ನ ನೋಡ್ತಾ ಇಲ್ಲ, ಹಾಸ್ಪಿಟ್ಲಲ್ಲೂ ನಮ್ಮನ್ನ ಯಾರೂ ನೋಡಲಿಲ್ಲ, ಆದರೂ ನನ್ನ ಆರೋಗ್ಯದ ಮೇಲೆ ನಿಮ್ಗೆ ಯಾಕೆ ಸಾಹೇಬ್ರೆ ಅಷ್ಟೊಂದು ಕಾಳಜಿ ಅಂತ ಕೇಳ್ತಾಳೆ. ಆಗ ಅಜಿತ್ ನಮ್ಮ ಜೀವನದಲ್ಲಿ ಯಾರಾದರೂ ಮುಖ್ಯವಾದ ವ್ಯಕ್ತಿ ಸ್ವಲ್ಪ ಹುಷಾರಿಲ್ಲ ಅಂದರೂ ತಡ್ಕೊಳಕ್ಕಾಗೋದಿಲ್ಲ ಭೂಮಿ. ಇನ್ನು ವಿಚಾರಕ್ಕೆ ಬಂತು ಅಂದರೆ ನನ್ನ ಜೀವನದಲ್ಲಿ ನೀನು ತುಂಬಾನೇ ಮುಖ್ಯ ಅಂತ ಹೇಳ್ತಾನೆ. ಹಾಗೆ ಇಬ್ಬರು ತಮ್ಮ ಸಂಬಂಧದ ಬಗ್ಗೆ ಮಾತಾಡ್ಕೊಂಡು ಬರ್ತಾರೆ. ಈ ಕಡೆ ಮನೇಲಿ ಎಲ್ಲರೂ ಕಾಯ್ತಾ ಇರ್ತಾರೆ. ಆಗ ಭೂಮಿ ಮತ್ತೆ ಅಜಿತ್ ಬರ್ತಾರೆ ಅಲ್ಲಿಗೆ. ಆಗ ಇಬ್ರು ಬಂದ ತಕ್ಷಣ ಅವ್ರ ಅತ್ತೆ ಭೂಮಿ ನಡ್ಕೊಂಡು ಏನು ಹೇಳಿದ್ರು ಡಾಕ್ಟ್ರು, ಬೇಗ ಹೇಳು ಅಂತ ಫೋರ್ಸ್ ಮಾಡ್ತಿರ್ತಾಳೆ. ಆಗ ಭೂಮಿ ಅತ್ತೆ ಏನೂ ಆಗಿಲ್ಲ, ಸ್ವಲ್ಪ ಸ್ಟ್ರೆಸ್ಸು ಮತ್ತು ನಿದ್ದೆ ಇಲ್ಲದ ಕಾರಣ ರೆಸ್ಟ್ ಮಾಡೋಕೆ ಹೇಳಿದ್ದಾರೆ, ಹಾಗೆ ಬ್ಲಡ್ ಟೆಸ್ಟ್ ಕೊಡೋಕ್ಕೆ ಬ್ಲಡ್ ತೊಗೊಂಡಿದ್ದಾರೆ ಅಂತ ಹೇಳ್ತಾಳೆ. ಆಗ ಸಂಗೀತ, ಅಜಿತಾ ಅವ್ರ ಬ್ಲಡ್ ಟೆಸ್ಟ್ ಅವ್ರು ಮಾಡಿರ್ಬೋದು, ಆದರೆ ರಿಪೋರ್ಟ್ ನಾನು ಕೊಡ್ತೀನಿ ಅಂತಾಳೆ. ಯಾಕೆ ಹೇಳು, ಆ ರಿಪೋರ್ಟಲ್ಲಿ ಏನು ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತಾಳೆ. ಆಗ ಸಂಗೀತ ಹೋಗಿ ಸಕ್ಕರೆ ತಗೊಂಬಂದು ಇಬ್ಬರು ಬಾಯಿಗೂ ಹಾಕ್ತಾಳೆ. ನೀವಿಬ್ರು ಅಪ್ಪ ಅಮ್ಮ ಆಗ್ತಾ ಇದ್ದೀರಾ ಅಂತ ಖುಷಿಲೇ ಹೇಳ್ತಾಳೆ. ಭೂಮಿ ಅಜಿತ್ ಇಬ್ರು ಶಾಕ್ ಆಗಿಬಿಡ್ತಾರೆ. ಆಗ ಅವ್ರ ಅತ್ತೆ, ದಿನ ನೀನು ಕೃಷ್ಣಂಗೆ ಪೂಜೆ ಮಾಡ್ತೀಯಲ್ಲ, ಅದ್ರ ಫಲನೇ ಇದು ಅಂತ ಭೂಮಿಗೆ ಹೇಳ್ತಾಳೆ ಅವ್ರ ಅತ್ತೆ. ಆಗ ಭೂಮಿ, ಅಯ್ಯೋ ಅತ್ತೆ ಆ ಥರ ಇಲ್ಲ, ಏನೂ ಇಲ್ಲ ಅಂತ ಹೇಳ್ತಾಳೆ. ಆಗ ಅವ್ರ ಅಕ್ಕ, ಅದೇನು ನಿಮ್ಮಿಬ್ಬರ ಮದುವೆ ನಡುವೆ ಏನು ನಡೆದೇ ಇಲ್ಲ ಅನ್ನೋ ಥರ ಹೇಳ್ತಾ ಇದೀಯಾ ಅಂತ ಹೇಳ್ತಾಳೆ. ಆಗ ಅವ್ರ ಅತ್ತೆ, ನಿನ್ನ ಕೊಂಕು ಮಾತಾಡೋದಕ್ಕೆ ಕಾರಣ ಹುಡುಕ್ತಾ ಇರ್ತೀಯಲ್ಲ, ಸುಮ್ಮನೆ ಇರು ಅಂತ ಗದರಿಸ್ತಾಳೆ. ಇದೆಲ್ಲ ಮಾತುಕತೆ ಆದಮೇಲೆ ಭೂಮಿ ಮತ್ತು ಅಜಿತ್ ರೂಮಿಗೆ ಬರ್ತಾರೆ. ಆಗ ಅಜಿತ್ ಐ ಆಮ್ ಸಾರಿ ಭೂಮಿ ಅಂತ ಸಾರಿ ಕೇಳ್ತಾನೆ. ಆಗ ಭೂಮಿ, ಇವ್ರನ್ನೆಲ್ಲ ನೋಡ್ತಾ ಇದ್ರೆ ನಂಗೆ ತುಂಬ ಟೆನ್ಷನ್ ಆಗ್ತಾ ಇದೆ, ಇವ್ರ ಆಸೆಗಳನ್ನೆಲ್ಲ ನೋಡ್ತಾ ಇದ್ರೆ ನಂಗೆ ಗಾಬರಿ ಆಗ್ತಾ ಇದೆ. ಎಲ್ಲರೂ ಮಗು ಬಗ್ಗೆ ಎಷ್ಟು ಆಸೆ ಇಟ್ಕೊಂಡಿದ್ದಾರೆ, ನಾನು ಪ್ರೆಗ್ನೆಂಟ್ ಆಗಿಲ್ಲ ಅಂತ ಗೊತ್ತಾದರೆ ಅವ್ರಿಗೆ ಎಷ್ಟು ನೋವಾಗುತ್ತೆ, ನಿರಾಸೆ ಆಗುತ್ತೆ ಅಂತ ಹೇಳ್ತಿರ್ತಾಳೆ. ಆಗ ಅಜಿತ್ ಅವಳು ಅಳ್ತಾ ಇರೋದನ್ನ ನೋಡಿ ಅವಳ ಹತ್ರ ಬಂದು ಸಮಾಧಾನ ಮಾಡ್ಕೊಳ್ಳ, ದಯವಿಟ್ಟು ಅಳ್ಬೇಡ ಚಿನ್ನು ಅಂತ ಹೇಳ್ತಾನೆ. ಆಗ ಭೂಮಿ, ಏನು ಸಾಹೇಬ್ರೆ ನೀವು, ನಾವಿಬ್ಬರೇ ಇದ್ರಾಗ್ಲೂ ಚಿನ್ನರನ್ನ ಅನ್ಕೊಂಡು ನೀವು ಈ ರೀತಿ ಆಡ್ತಿರೋದ್ರಿಂದಲೇ ಅವ್ರು ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಅನ್ಕೊಂಡಿದ್ದಾರೆ, ಆ ಥರ ಎಲ್ಲ ಕರಿಬೇಡಿ ಅಂತ ಬೈಕೋತಿರ್ತಾಳೆ. ಈ ಕಡೆ ಅಜಿತ್ ಮನಸ್ಸಲ್ಲೇ ಕೃಷ್ಣನ ವಿಗ್ರಹ ನೋಡಿಕೊಂಡು ಆದಷ್ಟು ಬೇಗ ನಮ್ಮಿಬ್ರು ಕನಸು ನನಸಾಗಂಗೆ ಮಾಡಪ್ಪ ಕೃಷ್ಣ, ನಾವಿಬ್ಬರು ಒಂದಾಗೋಗಿ ಮಾಡು ಅಂತ ಅನ್ಕೋತಾ ನಗ್ತಾ ಇರ್ತಾನೆ. ಇದಾಗಿತ್ತು ಇವತ್ತಿನ ಸಂಚಿಕೆ.